Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ಅಭಿನಂದಿಸುತ್ತೇನೆ. Welcome to this Kannada Sunday service of Events and Ministries. ಎಬೆನೆನ್ಸ್ ಮಿನಿಸ್ಟ್ರಿಯ ಈ ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to Ephesians chapter 5, verse 14. ಈ ದಿನ ನಾವು ದೇವರ ವಾಕ್ಯ ಧ್ಯಾನಕ್ಕೆ ತಿರುಗಿಸಿಕೊಳ್ಳೋಣ. ಎಫೆಸಿಯ 5:14 ವಚನ. Awake thou that sleeps, and arise from the dead, and Christ shall give thee light. ಆದುದರಿಂದ ನಿದ್ರೆ ಮಾಡುವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. Biblically, awake is being alert to the evil of the days. ಸತ್ಯದ ಮೂಲಕವಾಗಿ ನಾವು ತಿಳ್ಕೊಬೇಕಾದ್ರೆ ನಾವು ನಿದ್ರೆಯಿಂದ ಎದ್ದೇಳುವುದು ಅನ್ನೋದರ ಆ ಕೆಟ್ಟ ದಿನಗಳಿಂದ ನಾವು ಜೀವಿತವಾಗಿ ಎದ್ದೇಳುವುದು ಕರ್ತನಲ್ಲಿ. It is living for the Lord as you watch for the coming of the Lord. ನಾವು ಕರ್ತನಿಗಾಗಿ ಜೀವಿಸುವಂತದ್ದು, ನಂತರ ಆತನ ಬರುವಿಕೆಯನ್ನು ಎದುರು ನೋಡುತ್ತಾ ಜೀವಿಸುವಂತದ್ದೇ. Many Christians are dead to the things of spirit. ಆತ್ಮದಲ್ಲಿ ಅನೇಕ ಕ್ರಿಸ್ತರು ಸತಂತ ಸ್ಥಿತಿಗಳಲ್ಲಿ ಇದ್ದಾರೆ. They should awake themselves from the lethargy. Walk in a manner worthy of their calling. ಅವರುಗಳು ಎದ್ದೇಳಬೇಕು. ಯಾವುದರಿಂದ ಅಂದ್ರೆ ಆ ಒಂದು ಸಕ್ರಿಯವಾಗಿ ಅಸಕ್ರಿಯವಾಗಿ ಇರುವಂತಹ ನಡತೆಯಿಂದ ಎದ್ದೇಳಬೇಕು. ನಂತರ ಕರ್ತನ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. Walk in love just as Christ loved you. ಅವರು ಕ್ರಿಸ್ತನು ಪ್ರೀತಿಸಿದ ರೀತಿಯಲ್ಲಿ ನಡೆಯಬೇಕು. Walk as children of light and not in darkness. ಅವರು ಬೆಳಕಿನ ಮಕ್ಕಳಾಗಿ ನಡೆಯಬೇಕು, ಕತ್ತಲೆಯ ಮಕ್ಕಳಲ್ಲ. They should walk in wisdom, knowing the days are evil. ದಿನಗಳು ಕೆಟ್ಟವಂತ ತಿಳಿದು ಅವರು ಜ್ಞಾನದಲ್ಲಿ ನಡೆದುಕೊಳ್ಳಬೇಕು. The psalmist is praying to teach, to number our days, that we may carry out that which the Lord has called us. ಕೀರ್ತನೆಗಾರನು ಇಲ್ಲಿ ಬೋಧಿಸ್ತಾನೆ, ದಿನಗಳನ್ನು ನೀನು ಲೆಕ್ಕಿಸಿ ಜೀವಿಸುವಂತ. Use the opportunities that you have in a wise way. ನಮಗೆ ಇರುವಂತ ಅವಕಾಶಗಳನ್ನು ಜ್ಞಾನವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ದೇವರ ಮಹಿಮೆಗೆ. Talking with an unbeliever and feel prompting to say something about the Lord. ನೀವು ದೇವರ ವಿಶ್ವಾಸದಲ್ಲಿ ಇಲ್ಲದಿರುವವರಿಗೆ ದೇವರ ಬಗ್ಗೆ ತಿಳಿಸುವಂತಹ ಸಕ್ರಿಯವಾಗಿರಬೇಕು. Sometimes we hear a difficulty someone is going through and know we could help. ಯಾರೆಲ್ಲ ಕಷ್ಟದ ಹಾದು ಹೋಗ್ತಿರ್ತಾರೋ ಅಂತರಿಗೆ ನಾವು ನಮ್ಮ ಕೈಲಿ ಏನಾಗುತ್ತೋ ಅದು ಸಹಾಯನು ಮಾಡುವಂತರಾಗಬೇಕು. Do you make the most of that opportunity? ಅಂತ ಅವಕಾಶಗಳನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಬೇಕು. Romans chapter 13 verse 11. ರೋಮ 13:11 ವಚನ ಹೀಗೆ ಹೇಳುತ್ತೆ, And that knowing the time, that now it is high time to awake out of sleep, for now is our salvation nearer than when we believed. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನ ಮೊದಲು ನಂಬಿದ ಕಾಲದಲ್ಲಿ ಇದ್ದಿದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. It is already the hour for you to awaken from sleep. ನಿದ್ರೆಯಲ್ಲಿ ಇರುವವರು ಎಚ್ಚರವಾಗುವಂತ ಈ ಒಂದು ಕಾಲಾವಕಾಶವಾಗಿದೆ. What lends a special urgency to this matter is the evil character of the days. ಯಾಕೆಂದ್ರೆ ಕಾಲವು ಕೆಟ್ಟದಾಗಿರುವುದರಿಂದ ನಾವುಗಳು
ಎಚ್ಚರವಾಗಬೇಕು. They remind us God will not always strive with men. ದೇವರು ಯಾವಾಗ್ಲೂ ಸಹ ಪ್ರಯತ್ನಿಸುವುದಿಲ್ಲ ಅಂತ ವಿಷಯಗಳಲ್ಲಿ. The day of grace will soon end. ದೇವರ ಕೃಪೆಯು ಆದಷ್ಟು ಬೇಗನೆ ಮುಗಿಯುವಂತದಾಗಿದೆ. Understand what the will of the Lord is. ದೇವರ ಚಿತ್ತ ಏನು ಅನ್ನೋದನ್ನು ಅರಿತುಕೊಳ್ಳಬೇಕು. Be filled with the Spirit. ಆತ್ಮದಲ್ಲಿ ನಾವು ತುಂಬಿರಬೇಕು. Sing in your heart to the Lord. ನಾವು ದೇವರಿಗೆ ಆತ್ಮಿಕ ಹಾಡುಗಳನ್ನ ಆಡಬೇಕು. Speak to yourselves in psalms and hymns and spiritual songs. ನಾವು ಕರ್ತನೊಂದಿಗೆ ಮಾತಾಡಬೇಕು ಕೀರ್ತನೆಗಳ ಮೂಲಕ, ನಂತರ ಆತ್ಮಿಕ ಹಾಡುಗಳ ಮೂಲಕ. May the Lord bless you all with these words. Amen. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.